Hello everyone, welcome to Abhyas Academy. So ಈಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಬರುವಂತಹ ಎಲ್ಲ ಕಾನ್ಸೆಪ್ಟ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಈಗ ನಾವು ಈ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಕೇಳಿರುವಂತಹ ಟಾಪ್ 25 ಕ್ವೆಶನ್ಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ ಆಫ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ನೇಚರ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್? ಈ ಕೆಳಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಒಂದು ಸ್ಟೇಟ್ಮೆಂಟು ಟೀಚಿಂಗಿನ ನೇಚರ್ ಮತ್ತು ಆಬ್ಜೆಕ್ಟಿವ್ನ ಚೆನ್ನಾಗಿ ಡಿಸ್ಕ್ರೈಬ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆರ್ ಇಂಟಿಗ್ರಲಿ ರಿಲೇಟೆಡ್ ಅನ್ನುವಂಥದ್ದ. ದೆರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್. ಈ ಕ್ವೆಶನ್ ನಾವೀಗ ಆಲ್ರೆಡಿ ಒಂದ್ಸತಿ ಸಾಲ್ವ್ ಕೂಡ ಮಾಡಿದ್ದೀವಿ. ಸೊ ಟೀಚಿಂಗ್ ಮತ್ತು ಲರ್ನಿಂಗ್ ಅನ್ನೋದು ದೇ ಆರ್ ಇಂಟಿಗ್ರಲಿ ರಿಲೇಟೆಡ್, ಅವೆರಡು ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ದೆರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್ ಅಂತ ಇದೆ. ಬಟ್ ಆದರೆ ಟೀಚಿಂಗಿಗೂ ಮತ್ತು ಟ್ರೈನಿಂಗಿಗೂ ತುಂಬ ವ್ಯತ್ಯಾಸ ಇದೆ. ಸೊ ದಿಸ್ ಆಪ್ಷನ್ ಇಸ್ ರೂಲ್ಡ್ ಔಟ್. ಕನ್ಸರ್ನ್ ಆಫ್ ಆಲ್ ಟೀಚಿಂಗ್ ಈಸ್ ಟು ಎಂಜೂರ್ ಸಮ್ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಇನ್ ಸ್ಟೂಡೆಂಟ್ಸ್. ಸೊ ಎಲ್ಲ ಟೀಚಿಂಗಿನ ಒಂದು ಕನ್ಸರ್ನ್ ಏನು ಅಂತ ಅಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯಾಗಿರುವಂತಹ ಬದಲಾವಣೆಯನ್ನು ತರುವುದೇ ಎಲ್ಲ ಟೀಚಿಂಗಿನ ಮೂಲ ಉದ್ದೇಶ ಆಗಿರುತ್ತೆ. ಸೊ ದಿಸ್ ಇಸ್ ವೆರಿ ಮಚ್ ಡಿಸ್ಕ್ರೈಬ್ಸ್ ದ ನೇಚರ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್. ಅ ಟೀಚರ್ ಇಸ್ ಆಲ್ ಗುಡ್ ಟೀಚಿಂಗ್ ಇಸ್ ಫಾರ್ಮಲ್ ಇನ್ ನೇಚರ್. ಖಂಡಿತ ಅಲ್ಲ, ಎಲ್ಲ ಗುಡ್ ಟೀಚಿಂಗು ಒಂದು ಫಾರ್ಮಲ್ ಸೆಟ್ಟಿಂಗಲ್ಲೇ ತಗೊಳ್ಳೋದಿಲ್ಲ. ಇಟ್ ವಿಲ್ ಆಲ್ಸೋ ಟೇಕ್ ಇನ್ ದ ಇನ್ಫಾರ್ಮಲ್ ಸೆಟ್ಟಿಂಗ್ ಟು. ಅ ಟೀಚರ್ ಇಸ್ ಅ ಸೀನಿಯರ್ ಪರ್ಸನ್. ನೋ, ಯಾವಾಗಲೂ ಟೀಚರ್ ಸೀನಿಯರ್ ಪರ್ಸನ್ನೇ ಆಗಿರಬೇಕು ಅಂತ ಎಂಥದ್ದು ಇಲ್ಲ ಅಲ್ವಾ. ಸೊ ಟೀಚಿಂಗ್ ಇಸ್ ಅ ಸೋಷಿಯಲ್ ಆ್ಯಕ್ಟ್ ವೆರಸ್ ಅ ಲರ್ನಿಂಗ್ ಇಸ್ ಅ ಪರ್ಸನಲ್ ಆ್ಯಕ್ಟ್. ದಿಸ್ ಇಸ್ ಟ್ರೂ. ಟೀಚಿಂಗ್ ಅನ್ನೋಂಥದ್ದೇನು, ಇಟ್ ಈಸ್ ಅ ಸೋಷಿಯಲ್ ಆ್ಯಕ್ಟ್. ಅಂದರೆ ಒಂದು ಸಮಾಜದ ನಡುವೆ ನಾವು ಕಲಿತಾ ಹೋಗ್ತೀವಿ. ಏನಾದರೂ ಒಂದು ಹೊಸ ವಿಷಯನ ತಿಳ್ಕೊಳ್ತಾ, ಅಂದರೆ ಸಮಾಜದ ನಡುವೆ ನಮಗೆ ಒಂದು ಪಾಠ ಬೋಧನೆ ಮಾಡಲಾಗುತ್ತೆ. ಆದರೆ ನಾವು ಅದನ್ನು ಯಾವ ರೀತಿಯಾಗಿ ಕಲಿತೀವಿ ಅನ್ನುವಂಥದ್ದು ನಮ್ಮ ಪರ್ಸನಲ್ಲಿಗೆ ಬಿಟ್ಟಿದ್ದು. ಸೊ ಅಲ್ಲಿಗೆ ಯಾವ್ಯಾವ ಆಪ್ಷನ್ಸ್ಗಳು ಕರೆಕ್ಟ್ ಆಯಿತು ಅಂದರೆ ಆಪ್ಷನ್ ಎ, ಆಪ್ಷನ್ ಸಿ, ದೆನ್ ಆಪ್ಷನ್ F. So that is A, C, F. Option 3 is the correct answer. Next question ನೋಡೋಣ. Which of the following learner characteristics is highly related to effectiveness of teaching? ಈ ಕೆಳಗೆ ಕೊಟ್ಟಿರುವಂತಹ ಯಾವ ಒಂದು ಲರ್ನರ್ನ ಕ್ಯಾರೆಕ್ಟರಿಸ್ಟಿಕ್ಸು ಹೈಲಿ ರಿಲೇಟೆಡ್ ಟು ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್? ವಿದ್ಯಾರ್ಥಿಯ ಯಾವ ಒಂದು ಗುಣಲಕ್ಷಣ ಪರಿಣಾಮಕಾರಿಯಾದ ಒಂದು ಟೀಚಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಲರ್ನರ್, ಎಜುಕೇಷನ್ ಸ್ಟೇಟಸ್ ಆಫ್ ದಿ ಪೇರೆಂಟ್ಸ್ ಆ್ಯಂಡ್ ಆಫ್ ದಿ ಲರ್ನರ್, ಪಿಯರ್ ಗ್ರೂಪ್ಸ್ ಆಫ್ ದಿ ಲರ್ನರ್, ಫ್ಯಾಮಿಲಿ ಸೈಜ್ ಫ್ರಮ್ ವಿಚ್ ದ ಲರ್ನರ್ ಕಮ್ಸ್. ಲರ್ನರು ಯಾವ ಫ್ಯಾಮಿಲಿ ಸೈಜಿಂದ ಬಂದಿದ್ದಾನೆ ಅನ್ನೋದು ನಮಗೆ ಬೇಕಾಗಿಲ್ಲ. ಅವನು ಲಾರ್ಜ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ಸ್ಮಾಲ್ ಫ್ಯಾಮಿಲಿ ಆರ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಯಾವ ಟೈಪ್ ಆಫ್ ಫ್ಯಾಮಿಲಿಯಿಂದ ಬಂದ್ರೂ ಇಟ್ ಡಸಂಟ್ ಮ್ಯಾಟರ್ ಫಾರ್ ಅಸ್. ಪಿಯರ್ ಗ್ರೂಪ್ಸ್ ಆಫ್ ದಿ ಲರ್ನರ್, ಅವನ ಗ್ರೂಪ್ಸ್ ಯಾವ ರೀತಿಯಾಗಿದ್ರೂ ಅದು ಒಂದು ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಮೇಲೆ ಮ್ಯಾಟರ್ ಆಗಲ್ಲ. ಅದೇ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಲರ್ನರ್ ಅಂದರೆ ವಿದ್ಯಾರ್ಥಿಗೆ ಈಗಾಗಲೇ ಇರುವಂತಹ ಒಂದು ಪೂರ್ವ ಅನುಭವ, ಅಂದರೆ ಒಂದು ವಿಷಯದ ಬಗ್ಗೆ ಆ ವಿದ್ಯಾರ್ಥಿಗಿರುವಂಥ ಪೂರ್ವ ಅನುಭವ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಆ ವಿದ್ಯಾರ್ಥಿಯ ಪೇರೆಂಟ್ಸು ಏನಾದರೂ ಓದಿಲ್ದಂಗಿರಲಿ ಅದು ನಮ್ಮ ಒಂದು ಟೀಚಿಂಗ್ಗೆ ಎಫೆಕ್ಟ್ ಆಗೋದಿಲ್ಲ. ಟೀಚಿಂಗಿಗೆ ಯಾವುದು ತುಂಬ ಎಫೆಕ್ಟ್ ಆಗುತ್ತೆ ಅಂದರೆ ಆ ಒಂದು ವಿದ್ಯಾರ್ಥಿಗೆ ಇರುವಂತಹ ಈ ಮೊದಲೇ ಇರುವಂತಹ ಒಂದು ಅನುಭವ ಅಥವಾ ಯಾವುದಾದರೂ ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಪೂರ್ವ ಜ್ಞಾನ, ಪ್ರೀವಿಯಸ್ ನಾಲೆಡ್ಜ್ ಅಂತ ಹೇಳ್ತೀವಿ. ಅವೆರಡು ತುಂಬ ನಮಗೆ ಮ್ಯಾಟರ್ ಆಗುತ್ತೆ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, in two sets given below, set 1 indicates a method of teaching while set 2 provides the basic requirements for success, effectiveness. Match the two sets and indicate your answer. ಸೊ ಇದೇನೂ ಇಲ್ಲ, ಮ್ಯಾಚ್ ದ ಫಾಲೋಯಿಂಗ್ ಥರ ಇದೆ. ಸೊ ಈ ಮ್ಯಾಚ್ ದ ಫಾಲೋಯಿಂಗಲ್ಲಿ ನೀವೇನು ಮಾಡಬೇಕು ಅಂದರೆ ಸೆಟ್ 1 ಏನು ಮಾಡ್ತಾ ಇದೆ, ಟೀಚಿಂಗ್ ಮೆಥಡನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೆಟ್ 2 ಏನು ಹೇಳ್ತಾ ಇದ್ರೆ ಆ ಟೀಚಿಂಗ್ ಮೆಥಡ್ಗೆ ಬೇಕಾಗಿರುವಂಥ ಬೇಸಿಕ್ ರಿಕ್ವೈರ್ಮೆಂಟ್ಸ್ನ ಹೇಳ್ತಾ ಇದೆ. ನೋಡ್ತಾ ಹೋಗೋಣ. ಈಗ ಲೆಕ್ಚರ್ ಮೆಥಡ್ ಅಂತ ಇದೆ. ಲೆಕ್ಚರಿಂಗ್ ಮೆಥಡಲ್ಲಿ ನಾವು ಜಾಸ್ತಿ ಏನು ಮಾಡ್ತೀವಿ, we will deliver the content in lucid form. ಅಂದರೆ ಒಂದು ಈಸಿ ವೇಯಲ್ಲಿ ನಾವು ಕಂಟೆಂಟ್ನ ಡೆಲಿವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಡಿಸ್ಕಷನ್ ಮೆಥಡ್ ಅಂತ ಇದೆ. ಸೊ ಡಿಸ್ಕಷನ್ ಮೆಥಡಲ್ಲಿ ನಾವು ಏನೇನೆಲ್ಲ ಮಾಡ್ತಾ ಹೋಗ್ತೀವಿ, ನಾವು ಒಂದು ಥೀಮ್ನ ಕೊಡ್ತೀವಿ, ಆ ಥೀಮ್ ಬೇಸ್ಡ್ ಇಂಟರ್ಯಾಕ್ಷನ್ನ ಮಾಡ್ತಾ ಹೋಗ್ತೀವಿ. ಅಂದರೆ ಅದೊಂದು ಪರ್ಟಿಕ್ಯುಲರ್ ಟಾಪಿಕ್ ಕೊಟ್ಬಿಟ್ಟು ಈ ಟಾಪಿಕ್ ಬಗ್ಗೆ ಮಾತಾಡಿ. ಅದಕ್ಕೆ ಫಾರ್ ಎಕ್ಸಾಂಪಲ್ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಕೊಡ್ತೀವಿ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೊಟ್ಟು ಅದ್ರ ಬಗ್ಗೆ ಮಕ್ಕಳಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತೀವಿ. ಸೊ ಡಿಸ್ಕಷನ್ ಅಂತ ಅಂದರೆ ಅಲ್ಲಿ ನಾವೇನು ಮಾಡ್ತೀವಿ, ಥೀಮ್ ಬೇಸ್ಡ್ ಇಂಟರಾಕ್ಷನ್ ವಿತ್ ಪಾರ್ಟಿಸಿಪೆಂಟ್ಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇರುವಂಥದ್ದು ಬ್ರೈನ್ ಸ್ಟ್ರಾಮಿಂಗ್ ಅಂದಾಗ ಅವರಿಗೆ ತುಂಬ ನಾವು ಯೋಚನೆ ಮಾಡೋಕ್ಕೆ ಒಂದು ದಾರಿನ ಮಾಡ್ಕೊಡ್ತೀವಿ. ಯೋಚನೆ ಮಾಡ್ತಾ ಇದ್ದಾಗ ಏನಾಗ್ತಾ ಇರುತ್ತೆ, ತುಂಬ ಒಳ್ಳೊಳ್ಳೆ ಐಡಿಯಾಸ್ಗಳು ಬರ್ತಾ ಹೋಗುತ್ತೆ. ಅಂದರೆ ಕ್ರಿಯೇಷನ್ ಆಫ್ ಲಾರ್ಜ್ ನಂಬರ್ ಆಫ್ ಐಡಿಯಾಸ್. ಸೊ ದಟ್ ಈಸ್ ಸಿ.
ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಪ್ರೊಸೀಜರ್ ಅಂತ ಇದೆ. ಸೊ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಪ್ರೊಸೀಜರ್ ಇಸ್ ಆಲ್ಸೋ ಟೈಪ್ ಆಫ್ ಇನ್ಸ್ಟ್ರಕ್ಷನ್ ಅಲ್ವಾ, ಅದು ರಿಲೇಟೆಡ್ ವಿಡಿಯೋಸು ಇದೆ, ನೀವು ನೋಡಬಹುದು. ಅದರಲ್ಲಿ ನಾವೇನು ಮಾಡ್ತೀವಿ, ಒಂದು ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡಿ ಒಂದು ಫೀಡ್ಬ್ಯಾಕ್ ನಾವು ಪ್ರೊವೈಡ್ ಮಾಡ್ತೀವಿ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನಲ್ಲಿ. ಸೊ ದಟ್ ಈಸ್ ಸ್ಮಾಲ್ ಸ್ಟೆಪ್ ಪ್ರೆಸೆಂಟೇಷನ್ ವಿತ್ ಫೀಡ್ಬ್ಯಾಕ್ ಪ್ರೊವೈಡೆಡ್. ಸೊ ದಟ್ ಈಸ್ ಆಪ್ಷನ್ ಡಿ. ಅಲ್ಲಿಗೆ ಎ ಇಸ್ ಫಾರ್ ಆಪ್ಷನ್ 3, ದೆನ್ 5, 2 and 1. Hence option 3 is the correct answer. ಇದನ್ನ ನೀವು ಮ್ಯಾಚ್ ದ ಫಾಲೋಯಿಂಗ್ ಥರ ಮಾಡ್ತಾ ಹೋಗ್ಬೇಕು. ಯಾಕಂದರೆ ಸ್ಕೂಲ್ಗಳಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ಮ್ಯಾಚ್ ದ ಫಾಲೋಯಿಂಗ್ ನಾವು ಹೇಗೆಲ್ಲ ಮಾಡ್ತೀವಿ ಅಂದ್ಬಿಟ್ಟು ಅಂತ. ಸೊ ನೀವು ನಂಬರ್ನ ಅಥವಾ ಎ ಬರ್ಕೊಳೋದಕ್ಕೆ ಯಾವುದು, ಬಿ ಬರ್ಕೊಳೋದಕ್ಕೆ ಯಾವುದು ಅಂತ ಆ ಥರ ನೀವು ಮಾಡ್ಕೊತ ಹೋಗಬಹುದು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಅಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ ಇದು. ಆಲ್ ಟೀಚಿಂಗ್ ಶುಡ್ ಏಮ್ ಅಟ್ ಎಂಜಾಯಿಂಗ್ ಲರ್ನಿಂಗ್. ಹೌದು. ಸೊ ಎಲ್ಲ ಒಂದು ಪಾಠ ಅಂದರೆ ಒಂದು ಟೀಚ್ ಮಾಡುವಂತಹ ಹಿಂದಿರುವ ಉದ್ದೇಶ ಏನು ಅಂದರೆ ಯಾವುದಾದರೂ ಒಂದು ರೀತಿಯಲ್ಲಿ ಕಲಿಕೆ ಉಂಟಾಗಬೇಕು. ಆ ಕಲಿಕೆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ, ಯಾವ ರೀತಿಯಾಗಿರುವಂತಹ ಕಲಿಕೆಯಾದರೂ ತೊಂದರೆ ಇಲ್ಲ. ಒಟ್ಟಿನಲ್ಲಿ ಎಲ್ಲ ಒಂದು ಪಾಠ ಮಾಡುವ ಶಿಕ್ಷಕರ ಅಥವಾ ಒಂದು ಟೀಚಿಂಗಿನ ಉದ್ದೇಶ ಅಥವಾ ಒಂದು ಬೋಧನೆಯ ಉದ್ದೇಶ ಏನಾಗಿರುತ್ತೆ ಅಂತ ಅಂದರೆ ಅದು ವಿದ್ಯಾರ್ಥಿಯಲ್ಲಿ ಒಂದು ಕಲಿಕೆಯನ್ನು ಉಂಟು ಮಾಡುವಂಥದ್ದಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಎಸ್, ಹಾಗಾದರೆ ಈ ಅಸರ್ಷನ್ ಅನ್ನೋದು ಟ್ರೂ ಸ್ಟೇಟ್ಮೆಂಟ್ ಇದು. ನೆಕ್ಸ್ಟ್ ಕ್ವೆಶನ್ ಇದೆ, ಆಲ್ ಲರ್ನಿಂಗ್ ರಿಸಲ್ಟ್ಸ್ ಫ್ರಮ್ ಟೀಚಿಂಗ್. ಎಲ್ಲ ಒಂದು ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಒಂದು ಮನುಷ್ಯ ಅಂತಲೇ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಒಂದು ಮನುಷ್ಯನಲ್ಲಿ ಉಂಟಾಗುವ ಎಲ್ಲ ಕಲಿಕೆಗೆ ಕಾರಣನೇ ಟೀಚಿಂಗು ಅಂತ ಇದೆ. ಖಂಡಿತ ಅಲ್ಲ, ದಿಸ್ ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಯಾಕಂದರೆ ಪಾಠ ಮಾಡೋದ್ರಿಂದ ಮಾತ್ರ ನಾವು ಕಲಿಯಲ್ಲ, ಬೇರೆ ವಿಷಯಗಳಿಂದ ನಾವು ಕಲಿತಾ ಹೋಗ್ತೀವಿ. ನಾವು ಪಡೆದುಕೊಳ್ಳುವಂತಹ ಅನುಭವಗಳಿಂದ ನಾವು ಕಲಿತೀವಿ, ಅನುಭವಗಳಿಂದ ಜೊತೆಗೆ ಬೇರೆಯವ್ರನ್ನ ನೋಡೋದ್ರಿಂದ ಕಲಿತೀವಿ, ನೋಡ್ತಾ ನೋಡ್ತಾ ಕಲಿತೀವಿ. ಸೊ ಪಾಠ ಮಾಡೋದ್ರಿಂದ ಮಾತ್ರ ವಿದ್ಯಾರ್ಥಿಗಳು ಕಲಿತಾರೆ ಅನ್ನೋದು ತಪ್ಪಾಗುತ್ತೆ. ಸೊ ಎ ಅನ್ನೋದು ಟ್ರೂ ಸ್ಟೇಟ್ಮೆಂಟ್ ಆಯಿತು, ಆರ್ ಅನ್ನೋದು ಫಾಲ್ಸ್ ಸ್ಟೇಟ್ಮೆಂಟ್ ಆಯಿತು. ಸೊ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಅಂತ ಕೊಟ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಈ ಒಂದು ಆಪ್ಷನ್ ರೂಲ್ಡ್ ಔಟ್ ಆಗುತ್ತೆ. ಯಾಕಂದರೆ ಎ ಮಾತ್ರ ಟ್ರೂ, ಆರ್ ಟ್ರೂ ಅಲ್ಲ. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಇದೆ. ಇಲ್ಲಿ ಆಲ್ರೆಡಿ ಈ ಸ್ಟೇಟ್ಮೆಂಟ್ ನೋಡಿದ್ರೆ ನಾವು ಹೇಳ್ಬೋದು ನಮಗೆ ಆರ್ ಟ್ರೂ ಅಲ್ಲ, ಇಟ್ ಇಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಅಲ್ವಾ. ಸೊ ಎ ಈಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ಎಸ್, ಆ್ಯಂಡ್ ಆನ್ಸರ್ ಇಸ್ ಆಪ್ಷನ್ 3. ನೆಕ್ಸ್ಟ್ ಕ್ವೆಶನ್. From the list given below, identify the learner characteristics which would facilitate a teaching learning system to become effective. Choose the correct code to indicate your answer. ಈ ಕೊಟ್ಟಿರುವಂತಹ 4ರಿಂದ 5 ಆಪ್ಷನ್ಗಳಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಅಂದರೆ ಯಾವ ಆಪ್ಷನ್ಸ್ಗಳು ಒಂದು ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಸೂಚಿಸುತ್ತೆ, ಅದರ ಜೊತೆಗೆ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಸು ಲರ್ನಿಂಗ್ ಟೀಚಿಂಗ್ ಸಿಸ್ಟಮ್ ಅಂದರೆ ಬೋಧನಾ ಮತ್ತು ಕಲಿಕೆಯ ಒಂದು ಪ್ರಕ್ರಿಯೆಯನ್ನು ತುಂಬ ಪರಿಣಾಮಕಾರಿಯಾಗಿ ಇರುವಂತೆ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಬಿಫೋರ್ ದಟ್ ಈ ಥರ ಟೈಪ್ ಆಫ್ ಕ್ವೆಶನ್ಸ್ನ ಆನ್ಸರ್ ಮಾಡೋಕ್ಕಿಂತ ಮುಂಚೆ ನೀವು MCQsನ ನೋಡ್ಕೊಳ್ಳಿ. ಈ MCQsನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಅಂದರೆ ಈ ಆಪ್ಷನ್ಸ್ಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಏನು ಅಂದರೆ ಇಲ್ಲಿ ಮೋರ್ ದ್ಯಾನ್ 1 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಮೋರ್ ದ್ಯಾನ್ 1 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡೋಣ, ಪ್ರಿಯರ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಲರ್ನರ್. ಈಗ ಆಲ್ರೆಡಿ ನಾವು ಇಲ್ಲೊಂದು ಕ್ವೆಶನನ್ನು ನೋಡಿದ್ವಿ. ಇಲ್ಲಿ ನೋಡಿ, ಯಾವ ಒಂದು ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೈಲಿ ರಿಲೇಟೆಡ್ ಫಾರ್ ದ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಅಂದರೆ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಲರ್ನರ್ ಅಂತ ನೋಡಿದ್ವಿ ಅಲ್ವಾ. ಸೊ ಇದರಲ್ಲೂ ಅಷ್ಟೇ ವಿದ್ಯಾರ್ಥಿಗೆ ಬೇಕಾಗಿರುವಂತಹ ಒಂದು ಪ್ರಿಯರ್ ಎಕ್ಸ್ಪೀರಿಯನ್ಸ್ ತುಂಬ ಮ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಲರ್ನರ್ಸ್ ಫ್ಯಾಮಿಲಿ ಲೈನೇಜ್, ನಮಗೆ ಅವರ ಫ್ಯಾಮಿಲಿ ಲೈನೇಜ್ ಬೇಕಾಗಿಲ್ಲ. ಆಪ್ಟಿಟ್ಯೂಡ್ ಆಫ್ ದಿ ಲರ್ನರ್ ಅಂತ ಇದೆ, ಅಂದರೆ ವಿದ್ಯಾರ್ಥಿಯ ಒಂದು ಸಾಮರ್ಥ್ಯ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಲರ್ನರ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್. ಹೌದು, ಇದು ತುಂಬ ನಮಗೆ ಉಪಯೋಗ ಆಗುತ್ತೆ. ಲರ್ನರ್ ಯಾವ್ಯಾವ ಸ್ಟೇಜಲ್ಲಿ ಯಾವ್ಯಾವ ರೀತಿಯಾಗಿ ಡೆವಲಪ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲರ್ನರ್ಸ್ ಫುಡ್ ಹ್ಯಾಬಿಟ್ಸ್ ನಮ್ಗೆ ಬೇಡ, ಲರ್ನರ್ಸ್ ರಿಲಿಜಿಯಸ್ ಅಫಿಲಿಯೇಷನ್ ಬೇಡ. ಆ ಒಂದು ವಿದ್ಯಾರ್ಥಿಗೆ ಯಾವ ಒಂದು ರಿಲಿಜಿಯನ್ ಆದರೂ ಫಾಲೋ ಮಾಡ್ತಾ ಇರಲಿ ಅಥವಾ ಅವನ ಒಂದು ರಿಲಿಜಿಯನ್ ಬಿಲೀಫ್ ಏನಾದರೂ ಆಗಿರಲಿ, ಅದು ನಮ್ಮ ಟೀಚಿಂಗ್ಗೆ ಎಫೆಕ್ಟ್ ಆಗೋದಲ್ಲ. ನಮ್ಮ ಟೀಚಿಂಗ್ಗೆ ಎಫೆಕ್ಟ್ ಆಗುವಂಥದ್ದು ಯಾವುದು ಅಂದರೆ ವಿದ್ಯಾರ್ಥಿಯ ಒಂದು ಪ್ರಿಯರ್ ಎಕ್ಸ್ಪೀರಿಯನ್ಸಸ್, ಅಂದರೆ ಅವನಿಗಿರುವಂಥ ಒಂದು ಪೂರ್ವ ಅನುಭವಗಳು ಮತ್ತು ಆ ವಿದ್ಯಾರ್ಥಿಗಿರುವಂಥ ಒಂದು ಸಾಮರ್ಥ್ಯ ಮತ್ತು ಅವನು ಯಾವ್ಯಾವ ಸ್ಟೇಜಲ್ಲಿ ಯಾವ ರೀತಿಯಾಗಿ ಡೆವಲಪ್ ಆಗಿದ್ದಾನೆ ಅನ್ನುವಂಥದ್ದು. ಸೊ ಆಪ್ಷನ್ ಎ ಕರೆಕ್ಟ್, ಸಿ ಕರೆಕ್ಟ್, ಡಿ ಕರೆಕ್ಟ್. ಹೆನ್ಸ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಯೂಶುವಲ್ ಆಗಿ ಏನು ಅಂತಂದರೆ, ನೆಕ್ಸ್ಟ್ ಕ್ವೆಶನ್ ಹೋಗಿನ ಮುಂಚೆ ಯೂಶುವಲ್ ಆಗಿ ಮೋರ್ ದ್ಯಾನ್ 1 ಸ್ಟೇಟ್ಮೆಂಟ್ ಕರೆಕ್ಟಾಗಿರೋ ಥರ ಕ್ವೆಶನ್ಸ್ಗಳನ್ನೇ ಕೊಡ್ತಾ ಹೋಗ್ತಾರೆ. ಸೊ ನೀವು ಅದನ್ನ ಫಾಲೋ ಅಪ್ ಮಾಡಬೇಕು. ಆ್ಯಂಡ್ ಈ ಥರ ಇದ್ದಾಗ ನಿಮಗೆ ಸ್ವಲ್ಪ ಸಾಲ್ವ್ ಮಾಡೋಕ್ಕೆ ಕಷ್ಟ ಆಯಿತು ಅಂದರೆ ಅಲ್ಲೇ ಎಲ್ಲಾದರೂ ರಫ್ ಆಗಿ ಬರ್ಕೊಳ್ತಾ ಹೋಗ್ಬಿಡಿ ಮುಂದೆಗಡೆ ಇದು ಅಂತ. ಸ್ಕೂಲಲ್ಲಿ ಯಾವ ರೀತಿ ಮ್ಯಾಥ್ಸ್ ದ ಫಾಲೋಯಿಂಗ್ ಮಾಡ್ತಾಯಿದ್ರು ಆ ಥರ. ನೆಕ್ಸ್ಟು ಅಗೈನ್ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್. ಆಲ್ ಟೀಚಿಂಗ್ ಇಂಪ್ಲೈಸ್ ಲರ್ನಿಂಗ್.
ಎಲ್ಲ ಟೀಚಿಂಗೂ ಯಾವುದ್ರ ಕಡೆಗೆ ಮುಖ್ಯ ಒಂದು ಗಮನವನ್ನು ವಹಿಸುತ್ತೆ ಅಂದರೆ ಕಲಿಕೆಯ ಕಡೆಗೆ ವಹಿಸುತ್ತೆ. ಹೌದು. ಸೊ ದಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿಗೆ. ಸೊ ಇಟ್ ಈಸ್ ಟ್ರೂ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್ ಬಂದು ಲರ್ನಿಂಗ್ ಟು ಬಿ ಯೂಸ್ಫುಲ್ ಮಸ್ಟ್ ಬಿ ಡಿರೈವ್ಡ್ ಫ್ರಮ್ ದ ಟೀಚಿಂಗ್. ಸೊ ಲರ್ನಿಂಗ್ ಟು ಬಿ ಯೂಸ್ಫುಲ್ ಮಸ್ಟ್ ಬಿ ಡಿರೈವ್ಡ್ ಫ್ರಮ್ ದ ಟೀಚಿಂಗ್ ಅಂತ ಇದೆ. ಈ ಲರ್ನಿಂಗ್ ಅನ್ನುವಂಥದ್ದು ಯೂಸ್ಫುಲ್ ಆಗಬೇಕು ಅಂತ ಅಂದರೆ ಅದು ಟೀಚಿಂಗಿಂದಾನೇ ಡಿರೈವ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ನಾವೇನೋ ಒಂದು ಕಲ್ತಿದ್ದೀವಿ ಅಂತ ಅಂದರೆ ಅದು ತುಂಬ ಯೂಸ್ಫುಲ್ ಆಗಬೇಕು ಅಂದರೆ ಅದು ಟೀಚಿಂಗಿಂದಾನೇ ಆಗಬೇಕಾ? ಖಂಡಿತ ಇಲ್ಲ. ಇದು ಒಂಥರ ಆ್ಯಕ್ಚುಲಿ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಬಟ್ ಫಸ್ಟ್ ಸ್ಟೇಟ್ಮೆಂಟ್ಗೆ ಇದು ಕರೆಕ್ಟ್ ಏನು ಎಕ್ಸ್ಪ್ಲನೇಷನ್ ಆಗೋದಿಲ್ಲ. ಸೊ ಬೋತ್ ಸ್ಟೇಟ್ಮೆಂಟ್ ಎ ಆ್ಯಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಈಸ್ ನಾಟ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಇಲ್ಲಿ ಆನ್ಸರ್ ಆಪ್ಷನ್ 1 ಅಂತ ಆಗಿದೆ. ದಟ್ ಈಸ್ ನಾಟ್ ಆಪ್ಷನ್ 1, ದಟ್ ಈಸ್ ಆಪ್ಷನ್ 2. ಆನ್ಸರ್ ಈಸ್ ಆಪ್ಷನ್ 2. ನೆಕ್ಸ್ಟ್ ಕ್ವೆಶನ್. On the basis of summative test, a teacher is interpreting his or her students' performance in terms of their wellness lifestyle evident in a behavior. This will be called. ಸೊ ಈ ಕೆಳಗೆ ಕೊಟ್ಟಿರುವಂಥ 4 ಆಪ್ಷನ್ಸ್ಗಳಲ್ಲಿ ಈಗ ಸಮೇಟಿವ್ ಟೆಸ್ಟ್ ಇದೆ. ಯಾವ ಒಂದು ಬೇಸಿಸ್ ಮೇಲೆ ಟೀಚರು ಆ ವಿದ್ಯಾರ್ಥಿಯ ಒಂದು ಏನು ಹೇಳ್ತಾರೆ ಲೈಫ್ ಸ್ಟೈಲ್ನ ಎವಿಡೆಂಟ್ ಅಂದರೆ ಒಂದು ಲೈಫ್ ಸ್ಟೈಲ್ನ ಅವರು ಕಂಡು ಹಿಡಿಯೋಕೆ ಅಂದರೆ ಹೌ ಡಸ್ ಹೀ ಪರ್ಫಾರ್ಮ್ ಅಂತ ಅನ್ನೋದನ್ನ ಯಾವ ಒಂದು ಪರ್ಟಿಕ್ಯುಲರ್ ಆಪ್ಷನ್ ಇಟ್ಕೊಂಡು ಅವ್ರು ಕಂಡು ಹಿಡಿತಾರೆ, ಯಾವ ಒಂದು ಪರ್ಟಿಕ್ಯುಲರ್ ಕ್ರೈಟೀರಿಯಾ ಇಟ್ಕೊಂಡು ಅಂತ. ಫಾರ್ಮೇಟಿವ್ ಟೆಸ್ಟಿಂಗಲ್ಲಿ ಖಂಡಿತ ಆಗೋದಿಲ್ಲ. ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ವ್ಯಾಲ್ಯೂಯೇಷನ್ ಅಲ್ಲ. ಸೊ ಇಟ್ ಈಸ್ ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್. ಅಂದರೆ ಒಂದು ಕ್ರೈಟೀರಿಯಾನ ಸೆಟ್ ಮಾಡಿರ್ತಾರೆ. ಸೊ ಕ್ರೈಟೀರಿಯಾನ ಸೆಟ್ ಮಾಡಿ ಈ ಒಂದು ಕ್ರೈಟೀರಿಯಾಕ್ಕೆ ತಕ್ಕಂತೆ ಆ ವಿದ್ಯಾರ್ಥಿಯು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾನೆ ಅನ್ನೋದ್ರ ಬೇಸಿಸ್ ಮೇಲೆ ಅವರು ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ. ಹೆನ್ಸ್ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕೀ ಬಿಹೇವಿಯರ್ ಆಫ್ ಅ ಎಫೆಕ್ಟಿವ್ ಟೀಚಿಂಗ್? ಸೊ ಕೆಳಗೆ ಇರುವಂತಹ ಯಾವ ಒಂದು ಬಿಹೇವಿಯರು, ಟೀಚರ್ನ ಯಾವ ಒಂದು ಬಿಹೇವಿಯರ್ ಎಫೆಕ್ಟಿವ್ ಟೀಚಿಂಗ್ಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಯೂಸಿಂಗ್ ಅ ಸ್ಟೂಡೆಂಟ್ ಐಡಿಯಾಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಅಲ್ಲ. ಈಗ ಸ್ಟೂಡೆಂಟ್ಸ್ ಐಡಿಯಾನ ನಾವು ಯೂಸ್ ಮಾಡ್ಕೋಬಾರ್ದು ಅಂತಲ್ಲ, ಆದರೆ ಎಫೆಕ್ಟಿವ್ ಟೀಚಿಂಗಿಗೆ ಅದು ಯಾವ ರೀತಿಯಾಗಿ ಕೀ ಬಿಹೇವಿಯರ್ ಆಗುತ್ತೆ ಅನ್ನೋದು ಅದು ಕೀ ಬಿಹೇವಿಯರ್ ಆಗಿ ಸಪೋರ್ಟ್ ಮಾಡೋದಿಲ್ಲ ನಮಗೆ. ಸ್ಟ್ರಕ್ಚರಿಂಗ್ ಆಫ್ ದಿ ಕಂಟೆಂಟ್, ಬರೀ ಕಂಟೆಂಟ್ನ ಕರೆಕ್ಟಾಗಿ ಸ್ಟ್ರಕ್ಚರ್ ಮಾಡಿದ್ರೆ ಸಾಲದು, ಅದನ್ನು ನಾವು ಡಿಫ್ರೆಂಟ್ ವೇಸಲ್ಲಿ ಅಥವಾ ವೆರೈಟಿ ವೇಸಲ್ಲಿ ನಮಗೆ ಹೇಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಗೊತ್ತಿರಬೇಕು ಅಲ್ವಾ. ಕ್ವೆಶನಿಂಗ್ ಈಸ್ ಆಲ್ಸೋ ಫೈನ್. ಕ್ವೆಶನಿಂಗಲ್ಲಿ ಮೀನಿಂಗ್ಫುಲ್ ಕ್ವೆಶನ್ ಇಂಪಾರ್ಟೆಂಟ್. ಸುಮ್ಮನೆ ಹಾಗೆ ಬಾಯಿಗೆ ಬಂದಿದ್ದ ಕ್ವೆಶನ್ಸ್ ಕೇಳ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಅಂದರೆ ಡಿಫ್ರೆಂಟ್ ವೆರೈಟಿಯಲ್ಲಿ ನಾವು ಇನ್ಸ್ಟ್ರಕ್ಷನ್ ಕೊಡೋದನ್ನು ನಾವು ಕೀ ಬಿಹೇವಿಯರ್ ಆಫ್ ದ ಎಫೆಕ್ಟಿವ್ ಟೀಚಿಂಗ್ ಅಂತ ಕರಿತೀವಿ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. Which of the following set of statements represents an acceptable position in respect of teaching learning relationship? ಸೊ ಕೆಳಗೆ ಕೊಟ್ಟಿರುವಂಥದ್ರಲ್ಲಿ ಯಾವ ಒಂದು ಸ್ಟೇಟ್ಮೆಂಟು ಅಕ್ಸೆಪ್ಟೇಬಲ್ ಇದೆ ಇನ್ ವಿತ್ ರೆಸ್ಪೆಕ್ಟ್ ಟು ಟೀಚಿಂಗ್ ಲರ್ನಿಂಗ್ ರಿಲೇಷನ್ಶಿಪ್ಪಿಗೆ ಯಾವ ಒಂದು ಸ್ಟೇಟ್ಮೆಂಟ್ ತುಂಬ ಸೂಕ್ತವಾಗಿದೆ, ಅಕ್ಸೆಪ್ಟೇಬಲ್ ಆರ್ ಅಪ್ರೋಪ್ರಿಯೇಟ್, ಸೇಮ್. ಓಕೆ, ಸೊ ಚೂಸ್ ಮಾಡ್ತಾ ಹೋಗೋಣ ಇವಾಗ ನಾವು ಇಲ್ಲಿ. ವೆನ್ ಸ್ಟೂಡೆಂಟ್ ಫೇಲ್ಸ್ ಇನ್ ಅ ಟೆಸ್ಟ್ ಇಟ್ ಈಸ್ ಅ ಟೀಚರ್ ಹೂ ಫೇಲ್ಸ್. ಖಂಡಿತ ಹೌದು. ಯಾವುದಾದ್ರೂ ಒಂದು ವಿದ್ಯಾರ್ಥಿ ಟೆಸ್ಟಲ್ಲಿ ಫೇಲ್ ಆಗಿದ್ದಾನೆ ಅಂತಂದರೆ ಅವನು ಮಾತ್ರ ಫೇಲ್ ಆಗಿಲ್ಲ, ಜೊತೆಗೆ ಅವರ ಟೀಚರು ಕೂಡ ಅಲ್ಲಿ ಫೇಲ್ ಆಗಿದ್ದಾರೆ. ಆ ವಿದ್ಯಾರ್ಥಿಯನ್ನು ಮುಂದೆ ತರುವಂತಹ ಒಂದು ವಿಷಯದಲ್ಲಿ ಏನಾಗಿದ್ದಾರೆ, ಆ ಟೀಚರು ಹಿಂದುಳಿದಿದ್ದಾರೆ. ಎವ್ರಿ ಟೀಚಿಂಗ್ ಮಸ್ಟ್ ಏಮ್ ಅಟ್ ಎನ್ಶೋರಿಂಗ್ ಅ ಲರ್ನಿಂಗ್. ಸೊ ಎಲ್ಲ ಟೀಚಿಂಗಿನ ಮುಖ್ಯ ಉದ್ದೇಶ ಏನಾಗಿರಬೇಕು, ವಿದ್ಯಾರ್ಥಿಯಲ್ಲಿ ಕಲಿಕೆಯನ್ನು ಉಂಟು ಮಾಡುವಂಥದ್ದೇ ಆಗಿರಬೇಕು. So hence option 2 is also correct. There can be a teaching without learning taking place. There can be a teaching without learning taking place. ಸೊ ಲರ್ನಿಂಗ್ ಆಗಲಿಲ್ದಿರೋ ರೀತಿಯಾಗಿರುವಂತಹ ಟೀಚಿಂಗ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ದೇರ್ ಕ್ಯಾನ್ ಬಿ ಅ ಟೀಚಿಂಗ್ ವಿತೌಟ್ ಲರ್ನಿಂಗ್ ಟೇಕಿಂಗ್ ಪ್ಲೇಸ್. ನೀವು ಎಷ್ಟೇ ಪಾಠ ಮಾಡಿದ್ರೂ ಕೆಲವೊಂದು ಬಾರಿ ಆ ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿಯ ಕಲಿಕೆ ಉಂಟಾಗಲ್ಲ. ಇಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ಟೀಚಿಂಗ್ ಲರ್ನಿಂಗ್ ರಿಲೇಷನ್ಶಿಪ್ ಮಾತಾಡ್ತಾ ಇರೋದು. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ನಾವು. ದೇರ್ ಕ್ಯಾನ್ ಬಿ ಅ ನೋ ಲರ್ನಿಂಗ್ ವಿತೌಟ್ ಟೀಚಿಂಗ್ ಅಂತ ಇದೆ, ತಪ್ಪು. ಯಾಕಂದರೆ ಇವಾಗ ಆಲ್ರೆಡಿ ನಾವು ನೋಡಿದ್ದೀವಿ, ಫಾರ್ಮಲ್ ಸೆಟ್ಟಿಂಗ್ ಅಂದರೆ ಟೀಚಿಂಗ್ ಆಗುತ್ತೆ, ಇನ್ಫಾರ್ಮಲ್ ಸೆಟ್ಟಿಂಗಲ್ಲಿ ನಾವು ಎಲ್ಲಿ ಬೇಕಾದರೂ ಕಲಿತಾ ಹೋಗ್ತೀವಿ ಅಲ್ವಾ. ವಿತೌಟ್ ಟೀಚಿಂಗು ಕೂಡ ನಾವು ಪಾಠನ ಕಲಿಬಹುದು. ಆ ಟೀಚರ್ ಟೀಚರ್ಸ್ ಬಟ್ ಲರ್ನರ್ ಆಲ್ಸೋ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಟೀಚರ್ ಹೇಳ್ತಾರೆ, ಜೊತೆಗೆ ಲರ್ನರು ಕೂಡ ಒಂದೊಂದ್ಸತಿ ನಾವು ವಿದ್ಯಾರ್ಥಿಯಿಂದ ಕಲಿಯೋದು ತುಂಬ ಇರುತ್ತೆ ಅಲ್ವಾ. ಸೊ ದಟ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ರಿಯಲ್ ಲರ್ನಿಂಗ್ ಇಂಪ್ಲೈಸ್ ರೋಟ್ ಲರ್ನಿಂಗ್. ತಪ್ಪು. ರಿಯಲ್ ಲರ್ನಿಂಗ್ ಅನ್ನೋದು ರೋಟ್ ಲರ್ನಿಂಗ್ ಅಲ್ಲ, ಅದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿಗೆ ಬರಬೇಕು ನಮಗೆ, ಆಮೇಲೆ ರಿಫ್ಲೆಕ್ಟಿವ್ ಲೆವೆಲಿಗೆ ಬರುತ್ತೆ ಅಲ್ವಾ. ಸೊ ಮೆಮೊರಿ ಲೆವೆಲಲ್ಲಿ ಬರುವಂಥದ್ದು ರೋಟ್ ಲರ್ನಿಂಗ್, ಅದನ್ನು ನಾವು ರಿಯಲ್ ಲರ್ನಿಂಗ್ ಅಂತ ಅನ್ನೋಕ್ಕಾಗಲ್ಲ. ಸೊ ಆಪ್ಷನ್ 1
2, then 3 and 4. So that is 1, 2, 3 and 4. Hence option 2 is the correct answer. Next question ನೋಡೋಣ. Same again, this is learning is a lifelong process ಅಂದರೆ ಇದು assertion and reasoning type of question. ಲರ್ನಿಂಗ್ ಅನ್ನುವಂಥದ್ದು ಏನು, ಅದು ಜೀವನ ಪೂರ್ತಿ ನಡೆಯುವಂತಹ ನಿರಂತರವಾದ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಸೊ ಲರ್ನಿಂಗ್ ಅನ್ನೋದು ಏನು, ಕಂಪ್ಲೀಟ್ ಲರ್ನಿಂಗ್ ಈಸ್ ಅ ಲೈಫ್ ಲಾಂಗ್ ಪ್ರೋಸೆಸ್. ಅದನ್ನು ನಾವು ನಿರಂತರವಾಗಿ ಕಲಿತೀವಿ ಲರ್ನಿಂಗ್ ಅನ್ನೋದನ್ನ. ಲರ್ನಿಂಗ್ ಟು ಬಿ ಯೂಸ್ಫುಲ್ ಮಸ್ಟ್ ಬಿ ಲಿಂಕ್ಡ್ ವಿತ್ ಅ ಲೈಫ್ ಪ್ರೋಸೆಸ್. ಅಂದರೆ ಲರ್ನಿಂಗ್, ಈಗ ನಾನೇನೋ ಒಂದು ಕಲ್ತಿರೋದನ್ನ ನಾನು ನನ್ನ ಲೈಫ್ ಪ್ರೋಸೆಸ್ ಜೊತೆ ಲಿಂಕ್ ಮಾಡಿದ್ರೆ ಮಾತ್ರ ಯೂಸ್ಫುಲ್ಲಾ ಅಂತ ಇದೆ. That is not actually a good explanation of what this has been stated here ಅಲ್ವಾ. ಸೊ ಬೋತ್ ಸ್ಟೇಟ್ಮೆಂಟ್ ಎ ಆ್ಯಂಡ್ ಆರ್ ಆರ್ ಟ್ರೂ. ಆ ಎರಡು ಸ್ಟೇಟ್ಮೆಂಟು ಕರೆಕ್ಟಾಗಿದೆ, ಟ್ರೂ ಸ್ಟೇಟ್ಮೆಂಟ್ ಏನೇನೆ. ಯಾಕೆ ಲರ್ನಿಂಗ್ ಯಾವಾಗ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ನಾವು ನಮ್ಮ ಜೀವನಕ್ಕೆ ಅದನ್ನು ಅಳವಡಿಸ್ಕೊಂಡು ಹೋಗ ಖಂಡಿತ ನಮಗೆ ತುಂಬ ಇನ್ನೂ ಹೆಚ್ಚಾಗಿ ಯೂಸ್ಫುಲ್ ಆಗುತ್ತೆ. ಹಾಗಂದ್ರೆ ನಾವು ಕಲ್ತಿದ್ದೀವಿ, ಸದ್ಯಕ್ಕೆ ನಾವು ಅದನ್ನು ಜೀವನಕ್ಕೆ ಅಳವಡಿಸ್ಕೊಂಡಿಲ್ಲ ಅಂತ ಅಂದ ಮಾತ್ರಕ್ಕೆ ಆ ಲರ್ನಿಂಗ್ ವೇಸ್ಟ್ ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಬೋತ್ A and ಅಂದರೆ assertion and reason both are true statement, but R is not the correct explanation of this assertion. R ಅನ್ನುವಂಥದ್ದು ಏನ ಒಂದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಲ್ಲ. ನೆಕ್ಸ್ಟ್ ಕ್ವೆಶನ್. ಸೊ ಹಾಗಾಗಿ ಆನ್ಸರ್ ಏನಿದ್ರದ್ದು, ಆನ್ಸರ್ ಇಸ್ ಆಪ್ಷನ್ 2. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಹ್ಯಾಸ್ ಟು ಬಿ ಜಡ್ಜ್ ಇನ್ ಟರ್ಮ್ಸ್ ಆಫ್ ಟೀಚಿಂಗಿನ ಎಫೆಕ್ಟಿವ್ನೆಸ್. ಓಕೆ, ಇವತ್ತು ಈ ಟೀಚರ್ ಪಾಠ ಮಾಡಿದ್ದಾರೆ, ಈ ಟೀಚರಿನ ಪಾಠ ತುಂಬ ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ಈ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಯಾವುದು ಡಿಫೈನ್ ಮಾಡುತ್ತೆ ಕರೆಕ್ಟಾಗಿ ಅಂತ ಕೇಳ್ತಾ ಇದ್ದಾರೆ. ಕೋರ್ಸ್ ಕವರೇಜ್, ಎಷ್ಟು ಬೇಗ ಅವ್ರು ಕೋರ್ಸ್ ಕವರ್ ಮಾಡಿಬಿಡ್ತಾರೆ ಅಲ್ಲ. ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಈಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂದೊಂದು ಕಾನ್ಸೆಪ್ಟ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಬೇರೆ ಕೆಲವೊಂದು ಕಾನ್ಸೆಪ್ಟ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅದು ಮ್ಯಾಟರ್ ಆಗಲ್ಲ. ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿ ಸ್ಟೂಡೆಂಟ್ಸ್. ಹೌದು, ಒಂದು ಪಾಠ ಮಾಡಿ ಆದ ಮೇಲೆ ವಿದ್ಯಾರ್ಥಿಯಲ್ಲಿ ಬರುವಂತಹ ರಿಸಲ್ಟ್ಸ್ ಅಂದರೆ ಅವನಲ್ಲಿ ಉಂಟಾಗುವಂತಹ ಒಂದು ಬೆಳವಣಿಗೆ ಅಥವಾ ಬದಲಾವಣೆ ಏನಿರುತ್ತೋ, ಲರ್ನಿಂಗ್ ಔಟ್ಕಮ್ಸ್ ಅಂತ ಏನು ಕೊಟ್ಟಿದ್ದಾರೋ ಆ ಔಟ್ಕಮ್ಸ್ ತುಂಬ ಮ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ actually a term that judges the effectiveness of teaching. Use of teaching aids in a classroom ಎಫೆಕ್ಟಿವ್ನೆಸ್ ಕ್ರಿಯೇಟ್ ಮಾಡುತ್ತೆ. ಆದರೆ ಯಾವುದು ಇನ್ನೂ ತುಂಬ ಪರ್ಟಿಕ್ಯುಲರ್ ಅಂದರೆ ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶನ್. ಇನ್ ವಿಚ್ ಟೀಚಿಂಗ್ ಮೆಥಡ್ ಲರ್ನರ್ಸ್ ಪಾರ್ಟಿಸಿಪೇಷನ್ ಇಸ್ ಮೇಡ್ ಆಪ್ಟಿಮಲ್ ಆ್ಯಂಡ್ ಪ್ರೋಆಕ್ಟಿವ್. ಸೊ ಈ ಕೆಳಗಿನವುಗಳಲ್ಲಿ ಯಾವ ಒಂದು ಟೀಚಿಂಗ್ ಮೆಥಡ್ ಲರ್ನರ್ಸ್ನ ಪಾರ್ಟಿಸಿಪೇಷನ್ ಅಂದರೆ ವಿದ್ಯಾರ್ಥಿ ಅಥವಾ ಕಲಿಕಾರ್ಥಿಯ ಒಂದು ಪಾರ್ಟಿಸಿಪೇಷನ್ನ ಕಡಿಮೆ ಮಾಡಿದೆ, ಪ್ರೋಆಕ್ಟಿವ್ ಅಂತ ಕೊಟ್ಟಿದ್ದಾರಲ್ವ ಅಲ್ಲಿ, ಅಂದರೆ ಕಡಿಮೆ ಮಾಡಿದೆ ಅಂತಂದರೆ ಬಸ್ ಸೆಷನ್ ಮೆಥಡ್, ಬ್ರೈನ್ ಸ್ಟಾರ್ಮಿಂಗ್ ಸೆಷನ್, ಪ್ರಾಜೆಕ್ಟ್ ಮೆಥಡ್, ಡಿಸ್ಕಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಓಕೆ ಆಪ್ಟಿಮಲ್ ಆ್ಯಂಡ್ ಪ್ರೋಆಕ್ಟಿವ್ ಅಲ್ವಾ, ಕಡಿಮೆ ಅಲ್ಲ ಹೆಚ್ಚು ಮಾಡಿದೆ. ಯಾವುದು ವಿದ್ಯಾರ್ಥಿಯ ಒಂದು ಪಾರ್ಟಿಸಿಪೇಷನ್ ಹೆಚ್ಚು. ಓಕೆ, ಆಪ್ಟಿಮಲ್ ಆ್ಯಂಡ್ ಪ್ರೋಆಕ್ಟಿವ್ ಅಂತ ಇದೆ. ವಿದ್ಯಾರ್ಥಿಯ ಒಂದು ಕಲಿಕೆಯನ್ನು ಇನ್ನು ಲರ್ನರ್ ಅದರೊಳಗಡೆ ಇನ್ವಾಲ್ವ್ ಆಗಿ ಕಲಿಯೋದನ್ನು ಯಾವುದು ಹೆಚ್ಚು ಮಾಡಿದೆ ಅಂತಂದರೆ ಬಸ್ ಸೆಷನ್ ಮೆಥಡಲ್ಲಿ ಅಷ್ಟಾಗಿ ಹೆಚ್ಚಾಗಲ್ಲ. ಯಾಕಂದರೆ ಅಲ್ಲೇನಾಗ್ತಾ ಹೋಗುತ್ತೆ ಅಂದರೆ ಒನ್ ವೇ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ ಇರುತ್ತೆ. ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಮೆಥಡ್ಸಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಯೋಚನೆ ಮಾಡೋಕ್ಕೆ ಹೋಗಲ್ಲ ಜಾಸ್ತಿಯಾಗಿ, ಏನಪ್ಪ ಇಷ್ಟೊಂದು ಕೊಡ್ತಾ ಇದ್ದಾರೆ ಅಂತ ಸುಮ್ಮನಾಗ್ಬಿಡ್ತಾರೆ. ಪ್ರಾಜೆಕ್ಟ್ ಮೆಥಡಲ್ಲಿ ಯಾರೋ ಒಬ್ರು ಮಾಡ್ತಾರೆ, ಇನ್ನೊಬ್ರು ಯಾರೋ ಕಂಪೈಲ್ ಮಾಡ್ತಾರೆ. ಡಿಸ್ಕಷನ್ ಮೆಥಡಲ್ಲಿ ಏನಾಗುತ್ತೆ, ಯೂಶಲ್ ಆಗಿ ಒಂದು 2 to 5 ಮೆಂಬರ್ಸ್ ಗ್ರೂಪ್ ಡಿಸ್ಕಸ್ ಮಾಡಿದಾಗ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ನೀಡ್ ಟು ಟಾಕ್ ಅಲ್ಲಿ, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಶುಡ್ ಇನ್ವಾಲ್ವ್. ಸೊ ಹಾಗೇನಾಗುತ್ತೆ, ಇನ್ವಾಲ್ವ್ ಆದಾಗ ಲರ್ನರ್ಸ್ ಪಾರ್ಟಿಸಿಪೇಷನ್ ಪ್ರೋಆಕ್ಟಿವ್ ಆ್ಯಂಡ್ ಆಪ್ಟಿಮಲ್ ಆಗ್ತಾ ಹೋಗುತ್ತೆ. ಸೊ ಆನ್ಸರ್ ಇಸ್ ಡಿಸ್ಕಷನ್ ಮೆಥಡ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅ ಟೀಚಿಂಗ್ ಎಫೆಕ್ಟಿವ್ನೆಸ್ ಈಸ್ ರಿಲೇಟೆಡ್ ಟು ದಿ. ಸೊ ಕೆಳಗಿರುವಂತಹ ಯಾವ ಒಂದು ಫ್ಯಾಕ್ಟರ್ ತುಂಬ ಮೋಸ್ಟ್ ಪವರ್ಫುಲ್ ಫ್ಯಾಕ್ಟರ್ ಒಂದು ಟೀಚಿಂಗನ್ನು ಎಫೆಕ್ಟ್ ಮಾಡುತ್ತೆ, ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗನ್ನು ಅಫೆಕ್ಟ್ ಮಾಡುತ್ತೆ ಅಂತ ಕೇಳ್ತಾರೆ. ಸೋಷಲ್ ಸಿಸ್ಟಮ್ ಆಫ್ ದಿ ಕಂಟ್ರಿ. ಫಾರ್ ಸಮ್ ಎಕ್ಸ್ಟೆಂಟ್ ಎಸ್, ಸೋಷಲ್ ಸಿಸ್ಟಮ್ ಎಫೆಕ್ಟ್ ಮಾಡುತ್ತೆ, ಬಟ್ ಇಟ್ ಈಸ್ ನಾಟ್ ದ ಮೋಸ್ಟ್ ಪವರ್ಫುಲ್ ಫ್ಯಾಕ್ಟರ್. ಎಕನಾಮಿಕ್ ಸ್ಟೇಟಸ್ ಆಫ್ ದಿ ಸೊಸೈಟಿಯ ಒಂದು ಎಕನಾಮಿಕ್ ಸ್ಟೇಟಸ್ ಕೂಡ ಅಫೆಕ್ಟ್ ಮಾಡುತ್ತೆ. ಹೌದು. ಪ್ರಿವೈಲಿಂಗ್ ಅ ಪೊಲಿಟಿಕಲ್ ಸಿಸ್ಟಮ್, ಎಕನಾಮಿಕ್ ಸ್ಟೇಟಸ್ ಆಫ್ ದಿ ಸೊಸೈಟಿನೂ ಈಗ ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನೂ ಒಂದಲ್ಲ ಒಂದು ರೀತಿಯಲ್ಲಿ ಏನು ಮಾಡ್ತಾ ಹೋಗುತ್ತೆ, ಅಫೆಕ್ಟ್ ಮಾಡುತ್ತೆ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗನ್ನು. ಆದರೆ ತುಂಬ ಪವರ್ಫುಲ್ಲಾಗಿ ಅಫೆಕ್ಟ್ ಮಾಡೋದು ಎಜುಕೇಷನಲ್ ಸಿಸ್ಟಮ್.
ಎಜುಕೇಷನಲ್ ಸಿಸ್ಟಮ್ ಯಾವ ರೀತಿಯಾಗಿ ಫ್ರೇಮ್ ವರ್ಕನ್ನು ಕೊಟ್ಟಿರುತ್ತೋ, ಅಂದರೆ ಒಂದು ಟೀಚರ್ ಈ ರೀತಿಯಾಗಿಯೇ ಇರಬೇಕು, ಇಷ್ಟೇ ಕಠಿಣ ಅಂದರೆ ಇಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಮಾಡಲೇಬೇಕು ಅಂತ ಒಂದು ಗೈಡೆನ್ಸನ್ನು ಕೊಟ್ಟಿದ್ದಾಗ ಮಾತ್ರ, ಅಂದರೆ ಆ ಗೈಡೆನ್ಸ್ಗಳೇನಾಗಿರಬೇಕು, ಸಫೋಕೇಟಿವ್ ಆಗಿರಬಾರ್ದು, ಆ ಒಂದು ಟೀಚರು ಈಸಿಯಾಗಿ ಅದನ್ನು ಫಾಲೋ ಮಾಡೋ ಥರ ಇರಬೇಕು. ಆಗ ಮಾತ್ರ ಏನಾಗುತ್ತೆ, ಟೀಚಿಂಗು ಎಫೆಕ್ಟಿವ್ ಆಗಿ ಬರುತ್ತೆ. ಸೊ ದಿಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಫ್ಯಾಕ್ಟರ್ ವಿಚ್ ಅಫೆಕ್ಟ್ಸ್ ದ effectiveness of teaching. Next question, formative evaluation tends to accelerate the pace of learning. So formative evaluation ಅನ್ನುವಂಥದ್ದು ಅದರ ಮುಖ್ಯ ಉದ್ದೇಶ ಅಥವಾ ಅದು ಯಾವುದರ ಕಡೆಗೆ ಗಮನ ವಹಿಸುತ್ತೆ ಅಂದರೆ, ಒಂದು ವಿದ್ಯಾರ್ಥಿಯ ಕಲಿಕೆಯಲ್ಲಿ ಇರುವಂಥ ನ್ಯೂನ್ಯತೆಗಳನ್ನು ಅಥವಾ ವಿದ್ಯಾರ್ಥಿಯ ಕಲಿಕೆಯನ್ನು ಇನ್ನೂ ಹೆಚ್ಚು ಮಾಡುವುದರಲ್ಲಿ ಗಮನನ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಯಾಕಂದರೆ ಈಗ ನಾನು ಪೀರಿಯಾಡಿಕಲಿ ಟೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಸ್ಟೂಡೆಂಟ್ಗೆ ಅಂದರೆ, ಫಸ್ಟ್ ಟೆಸ್ಟಿಂದ ಸೆಕೆಂಡ್ ಟೆಸ್ಟಿಗೆ ಅವ್ನು ಇಂಪ್ರೂವ್ ಆಗಬೇಕಾಗಿರೋ ಕಂಟೆಂಟ್ಸ್ ಏನಿದೆ ಅಥವಾ ಇಂಪ್ರೂವ್ ಆಗಬೇಕಾಗಿರೋ ಒಂದು ಟಾಪಿಕ್ಸ್ ಏನಿದೆ ಅಥವಾ ಇಂಪ್ರೂವ್ ಆಗಬೇಕಾಗಿರುವಂಥ ಒಂದು ಥಿಂಗ್ಸ್ ಏನಿದೆ ಅಂತ ನಾನು ಈಸಿಯಾಗಿ ಹೇಳ್ಬೋದು, ಅಂದರೆ ಆಕ್ಸಿಲರೇಟ್ ಮಾಡ್ಬೋದು ಅವನನ್ನು. ಆಸ್ ಅಗೇನ್ಸ್ಟ್ ಸಮೇಟಿವ್ ಇವ್ಯಾಲ್ಯೂಯೇಷನ್, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಇಸ್ ಹೈಲಿ ರಿಲಯಬಲ್ ಅಂತ ಇದೆ. ಅಂದರೆ ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಗೇನ್ಸ್ಟ್ ಆಗಿ ನಾವು ನೋಡೋದಾದರೆ, ಫಾರ್ಮೇಟಿವ್ ಅನ್ನೋದು ಸಮೇಟಿವ್ಗಿಂತ ತುಂಬ ನಂಬಿಕೆಗೆ ಅರ್ಹವಾದದ್ದು ಅಂತ ಇದೆ. ಸೊ ಅದನ್ನು ನಾವು ಯಾವ ರೀತಿಯಾಗಿ ಹೇಳ್ಬೋದು ಅಂದರೆ, ಫಸ್ಟ್ ಸ್ಟೇಟ್ಮೆಂಟ್ ಟ್ರೂನೇ, ಆದರೆ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಯಾಕಂದರೆ ಈಗ ಒಂದು ವಿದ್ಯಾರ್ಥಿ ಕೋರ್ಸ್ ಪೂರ್ತಿ ಏನೋ ಚೆನ್ನಾಗಿ ಮಾಡ್ಕೊ ಬಂದಿರ್ತಾನೆ, ಎಲ್ಲ ಒಂದು ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಒಂದು ಒಳ್ಳೆ ಬಿಹೇವಿಯರ್ ಇರುತ್ತೆ, ಎವ್ರಿಥಿಂಗ್ ವಾಸ್ ವೆಲ್ ಆ್ಯಂಡ್ ಗುಡ್ ಥ್ರೂ ಔಟ್ ದ ಕೋರ್ಸ್ ಆರ್ ಥ್ರೂ ಔಟ್ ದ ಸೆಮಿಸ್ಟರ್. ಸೊ ಥ್ರೂ ಔಟ್ ದ ಸೆಮ್ ಅಥವಾ ಕೋರ್ಸು ಹಿಸ್ ಬಿಹೇವಿಯರ್ ವಿಲ್ ಬಿ ಅ ವೆಲ್ ಆ್ಯಂಡ್ ಗುಡ್. ಏನೋ ಒಂದು ಪ್ರಾಬ್ಲಮ್ ಆಗಿ ಸಮೇಟಿವ್ ಅಸೆಸ್ಮೆಂಟಲ್ಲಿ ಅವನು ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಅಂದರ್ ದ ಟೈಮಲ್ಲಿ ನಾವು ಸಮೇಟಿವ್ ಅಸೆಸ್ಮೆಂಟನ್ನು ಮಾತ್ರ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅಥವಾ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಥ್ರೂ ಔಟ್ ದ ಸೆಮಿಸ್ಟರ್ ಚೆನ್ನಾಗಿ ಮಾಡಲ್ಲ, ಸಮೇಟಿವ್ ಅಸೆಸ್ಮೆಂಟಲ್ಲಿ ಚೆನ್ನಾಗಿ ಮಾಡ್ತಾರೆ, ಆ ರೀತಿಯಾಗೂ ಇರ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟನ್ನು ನಾವು ಟ್ರೂ ಸ್ಟೇಟ್ಮೆಂಟ್ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಸೊ ಎ ಈಸ್ ಅ ಟ್ರೂ ಬಟ್ ಆರ್ ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವೆಶನ್, which set of a learner's characteristics may be considered helpful in designing an effective teaching learning system? Select the correct alternative from the codes given below. ಸೊ ಕೆಳಗೆ ಕೊಟ್ಟಿರುವಂಥ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸು ಯಾವುದು ತುಂಬ ಹೆಲ್ಪ್ಫುಲ್ ಇದೆ ಡಿಸೈನಿಂಗ್ ದ ಎಫೆಕ್ಟಿವ್ ಲರ್ನಿಂಗ್ ಟೀಚಿಂಗ್ ಸಿಸ್ಟಮ್. ಸೊ ಲರ್ನರ್ಸ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಇಟ್ಕೊಂಡು ನಾವು ತುಂಬ ಎಫೆಕ್ಟಿವ್ ಆಗಿ ಹೇಗೆ ನಮ್ಮ ಒಂದು ಟೀಚಿಂಗನ್ನು ಮ್ಯಾನೇಜ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಈ ಸಮ್ನ ನಾವು ನಾಟ್ ಸಮ್, ಈ ರೀತಿಯಾಗಿರೋ ಒಂದು ಕ್ವೆಶನ್ನ ನಾವೀಗ ಆಲ್ರೆಡಿ ನೋಡಿದ್ದೀವಿ. ಪ್ರಿಯರ್ ಎಕ್ಸ್ಪೀರಿಯನ್ಸ್ ಆಫ್ ದ ಲರ್ನರ್ಸ್ ಇನ್ ರೆಸ್ಪೆಕ್ಟ್ ಟು ದ ಸಬ್ಜೆಕ್ಟ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಮ್ಯಾಥ್ಸ್ ಟೀಚರ್ ಏನೋ ಒಂದು ಕಂಟೆಂಟನ್ನು ಮಾಡಬೇಕು ಅಂತ ಬರ್ತಾರೆ, ಈಗ ಕಂಪೇರಿಂಗ್ ಕ್ವಾಂಟಿಟೀಸ್ ಅಂತ ಮಾಡಿದ್ರೆ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡೋಕ್ಕೆ ಬರ್ತಾರೆ. ಆವಾಗ ಆ ವಿದ್ಯಾರ್ಥಿಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಆದರೂ ಇರಬೇಕು. ಆ ಬೇಸಿಕ್ ನಾಲೆಡ್ಜ್ ಇಲ್ಲ ಅಂತಂದಾಗ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಇದನ್ನು ಕೂಡ ಅಫೆಕ್ಟ್ ಮಾಡುತ್ತೆ. ಇಂಟರ್ಪರ್ಸನಲ್ ರಿಲೇಷನ್ ಆಫ್ ಅ ಲರ್ನರ್ಸ್ ಫ್ಯಾಮಿಲಿ ಫ್ರೆಂಡ್ಸ್, ಲರ್ನರ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಇಂಟರ್ಪರ್ಸನಲ್ ರಿಲೇಷನ್ ಹೇಗಾದರೂ ಇರಲಿ, ಅದು ನಮಗೆ ಮ್ಯಾಟ್ರ್ ಆಗಲ್ಲ. ಅಬಿಲಿಟಿ ಆಫ್ ಅ ಲರ್ನರ್ಸ್ ಇನ್ ರೆಸ್ಪೆಕ್ಟ್ ಟು ದ ಸಬ್ಜೆಕ್ಟ್, ಹೌದು, ಒಂದು ಸಬ್ಜೆಕ್ಟಲ್ಲಿ ಆ ವಿದ್ಯಾರ್ಥಿಯ ಅಬಿಲಿಟಿ ಏನಿದೆ ಅನ್ನುವಂಥದ್ದು ನಮಗೆ ತುಂಬ ಮ್ಯಾಟರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಲ್ಯಾಂಗ್ವೇಜ್ ಬ್ಯಾಕ್ಗ್ರೌಂಡ್ ಅಂತ ಇದೆ. ಹೌದು, ಸ್ಟೂಡೆಂಟ್ಸಿನ ಲ್ಯಾಂಗ್ವೇಜ್ ಬ್ಯಾಕ್ಗ್ರೌಂಡೂ ಕೂಡ ಮ್ಯಾಟರ್ ಆಗುತ್ತೆ. ಯಾಕಂದರೆ ಈಗ ಒಂದು ಲ್ಯಾಂಗ್ವೇಜ್ ಟೀಚರು ಪಾಠ ಮಾಡಬೇಕು ಅಂತ ಅಂದಾಗ ನೀವು ಬರೀ ಒಂದೇ ಸಬ್ಜೆಕ್ಟ್ ದೃಷ್ಟಿಯಿಂದ ನೋಡಬಾರ್ದು, ಎಲ್ಲ ಸಬ್ಜೆಕ್ಟ್ ದೃಷ್ಟಿಯಿಂದನೂ ನಾವು ನೋಡಬೇಕಾಗತ್ತೆ ಅಲ್ವಾ. ಸೊ ಒಂದು ಟೀಚರು, ಒಂದು ಲ್ಯಾಂಗ್ವೇಜ್ ಟೀಚರ್ ಒಂದು ಯಾವುದೇ ಈಗ ಕನ್ನಡ ಪಾಠ ಮಾಡಬೇಕು ಅಂತ ಇರ್ತಾರೆ ಅಂತ ಅಂದ್ಕೊಳ್ಳಿ, ಆದರೆ ಆ ವಿದ್ಯಾರ್ಥಿಯ ಮದರ್ ಟಂಗ್ ಹಿಂದಿ ಆಗಿದ್ದಾಗ ಅವ್ರಿಗೆ ಒಂದು ಸ್ವಲ್ಪ ಮಗುಗೆ ತಿಳಿಸ್ಕೊಡೋದು ಕಷ್ಟ ಆಗ್ತಾ ಹೋಗುತ್ತೆ, ಅದೂ ಮ್ಯಾಟರ್ ಆಗುತ್ತೆ. ಇಂಟ್ರೆಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ ದ ಫಾಲೋಯಿಂಗ್ ಪ್ರಿಸ್ಕ್ರೈಬ್ ಡ್ರೆಸ್ ಕೋಡ್, ಆ ಡ್ರೆಸ್ ಕೋಡ್ ವಿದ್ಯಾರ್ಥಿಗಳಿಗೆ ಡ್ರೆಸ್ ಕೋಡ್ ಫಾಲೋ ಮಾಡೋದ್ರಲ್ಲಿ ಯಾವ ರೀತಿಯಾಗಿ ಇಂಟ್ರೆಸ್ಟ್ ಇರುತ್ತೆ ಅಂತ ತೊಗೊಂಡು ನಾವು ಟೀಚಿಂಗ್ ಸಿಸ್ಟಮ್ನ ಎಫೆಕ್ಟಿವ್ ಮಾಡ್ತೀವಿ ಅನ್ನೋದು ಸುಳ್ಳು. ಮೋಟಿವೇಶ್ನಲ್ ಓರಿಯೆಂಟೇಷನ್ ಆಫ್ ದಿ ಸ್ಟೂಡೆಂಟ್, ಸೊ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಮಾಡುವಂಥದ್ದು ಕೂಡ ಮೇನ್ ಥೀಮ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಹೆನ್ಸ್ ದಟ್ ಈಸ್ 1 is correct, 3 is correct, 4 is correct and 6 is correct. That is 1, 3, 4 and 6. Hence option B is the correct answer. Next question. Match the items of the first set that of second set in respect of evaluation system. Choose the correct code anta ide. So ಇದನ್ನು ಮ್ಯಾಚ್ ದ ಫಾಲೋಯಿಂಗ್ಗೆ, ಆದರೆ ಇಲ್ಲಿ ನೀವು ನೋಡ್ಕೊಂಡು ಹೋಗಿ ಫಸ್ಟು ಈ ಕಡೆ ಸೆಟ್ಟಲ್ಲಿ ಏನಿದೆ ಅಂತ. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್,
ಸಮೇಟಿವ್ ಇವ್ಯಾಲ್ಯೂಯೇಷನ್, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್, ನಾರ್ಮ್ ಆ್ಯಂಡ್ ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್ ಅಂತ ಇದೆ. ಸೊ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ನು ಜಾಸ್ತಿ ಯಾವುದಕ್ಕೆ ಒತ್ತು ಕೊಡುತ್ತೆ ಅಂತಂದರೆ ಆ ವಿದ್ಯಾರ್ಥಿಯ ಬಿಹೇವಿಯರ್ ಹೇಗಿರುತ್ತೆ ಅಂತ ಚೆಕ್ ಮಾಡ್ತಾ ಹೋಗ್ತಾ ಇರುತ್ತೆ. ಅಂದರೆ ಕಂಟಿನ್ಯೂಸ್ ಪ್ರೋಸೆಸ್ ಇರುತ್ತೆ ಅದರಲ್ಲಿ. ಸೊ ಅದನ್ನು ಯಾವುದ್ರ ಮುಖಾಂತರ ಮಾಡೋಕ್ಕೆ ಸಾಧ್ಯ ನಾವು, ಅವ್ರಿಗೆ ಒಂದು ಏನಾದರೂ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡೋದಾಗಿರ್ಬೋದು, ಅವ್ರಿಗೆ ಡಿಸ್ಕಷನ್ ಮಾಡೋಕ್ಕೆ ಕೊಡುವಂಥದ್ದಾಗಿರ್ಬೋದು. ಸೊ ಕ್ವಿಸ್ ಆ್ಯಂಡ್ ಡಿಸ್ಕಷನ್ಸಿಂದ ನಾವು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಇನ್ನೂ ಈಸಿಯಾಗಿ ಮಾಡಬಹುದು. ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂತಂದರೆ ಗ್ರೇಡಿಂಗ್ ದ ಫೈನಲ್ ಲರ್ನಿಂಗ್ ಔಟ್ಕಮ್ಸ್, ಆ ಒಂದು ಕಂಪ್ಲೀಟ್ ಕೋರ್ಸಿನ ಒಂದು ಫೈನಲ್ ಲರ್ನಿಂಗ್ ಏನಿರುತ್ತೋ ಅದಕ್ಕೆ ರಿಲೇಟೆಡ್ ಆಗಿ ನಾವು ಗ್ರೇಡ್ನ ಕೊಡುವಂಥದ್ದಾಗಿರುತ್ತೆ. ಸೊ ನೆಕ್ಸ್ಟ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಇದೆ. ಸೊ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಬಂದಾಗ ಇವ್ಯಾಲ್ಯೂಯೇಟಿಂಗ್ ಕಾಗ್ನೇಟಿವ್ ಆ್ಯಂಡ್ ಕಾಗ್ನೇಟಿವ್ ಆಸ್ಪೆಕ್ಟ್ಸ್, ಅಂದರೆ ಆ ವಿದ್ಯಾರ್ಥಿಯ ಈ ಕಂಟಿನ್ಯೂಸ್ ಆಗಿ ನಾನು ಅಥವಾ ಕಾಂಪ್ರಹೆನ್ಸಿವ್ ಆಗಿ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಿ ಅಂದರೆ ಬರೀ ಆ ವಿದ್ಯಾರ್ಥಿಯ ಮಾರ್ಕ್ಸ್ ರಿಲೇಟೆಡ್ ಆಗಿ ನಾನು ಮಾಡ್ತಿರಲ್ಲ, ಬರೀ ಮಾರ್ಕ್ಸ್ ನನ್ನ ಪಾಯಿಂಟ್ ಆಫ್ ವ್ಯೂ ಆಗಿರಲ್ಲ, ಅವನ ಅಕಾಡೆಮಿಕ್ ಆ್ಯಂಡ್ ನಾನ್ ಅಕಾಡೆಮಿಕ್ ಕಾನ್ಸೆಪ್ಟ್ ಅಥವಾ ಕರಿಕ್ಯುಲರ್ ಅಥವಾ ಕೋ ಕರಿಕ್ಯುಲರನ್ನು ನಾನು ಕನ್ಸಿಡರ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ದಿಸ್ ಇಸ್ ನಾರ್ಮ್ ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್. ಸೊ ವೀಕಿರೋ ಪಾಯಿಂಟು ಟೆಸ್ಟ್ ಆ್ಯಂಡ್ ದೇರ್ ಇಂಟರ್ಪ್ರಿಟೇಷನ್, ಅಂದರೆ ಯೂಶಲ್ ಆಗಿ ಅವರು ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಬಟ್ ಇವಾಗ ನಮಗೆ ಏನು ಅಂತಂದರೆ ABCಗೆ ಇದು ಪರ್ಫೆಕ್ಟ್ ಆನ್ಸರ್ ಅಂತ ಗೊತ್ತಿದೆ ಅಂದರೆ ಮಿಕ್ಕಿರೋದು ಯಾವುದಿರುತ್ತೋ ಅದೇ ಆನ್ಸರ್ ಆಗುತ್ತೆ ಅಲ್ವಾ. ಆ ರೀತಿಯಾಗಿ ಟೆಸ್ಟ್ ಆ್ಯಂಡ್ ದೇರ್ ಇಂಟರ್ಪ್ರಿಟೇಷನ್ ಬೇಸ್ಡ್ ಆನ್ ಗ್ರೂಪ್ ಆ್ಯಂಡ್ ಸರ್ಟೇನ್ ಯಾರ್ಡ್ ಸ್ಟಿಕ್ಸ್. ಸೊ ಟೆಸ್ಟ್ಗಳಿರ್ಬೋದು ಅಥವಾ ಅದರ ಒಂದು ಇಂಟರ್ಪ್ರಿಟೇಷನ್ಸ್ಗಳೇನೇನಿರುತ್ತೋ ಅದರ ರಿಲೇಟೆಡ್ ಆಗಿ ಒಂದು ಕ್ರೈಟೀರಿಯಾನ ಸೆಟ್ ಮಾಡಿರ್ತಾರೆ. ಸೊ ದಟ್ ಈಸ್ ನಾರ್ಮ್ ಆ್ಯಂಡ್ ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್. ಸೊ ದಿಸ್ ಇಸ್ ಆಪ್ಷನ್ ಡಿ. ಹೆನ್ಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಎಗೆ 4th ಒನ್ನು, ಬಿಗೆ 3rd, ಸಿಗೆ 1st ಆ್ಯಂಡ್ ಡಿಗೆ 2nd ಒನ್. ಸೊ ಹೆನ್ಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. Select the alternative which consists of positive factors contributing to effectiveness of teaching. ಸೊ ನೀವು ಈ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗು, ನೇಚರು, ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಈ ಕಾನ್ಸೆಪ್ಟಿನ ಕಡೆಗೆ ನೀವು ತುಂಬ ಗಮನ ವಹಿಸ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ನಾವು ಸಾಲ್ವ್ ಮಾಡಿದಂಥ ಎಷ್ಟೋ ಕ್ವೆಶನ್ಸ್ಗಳಲ್ಲಿ ಈ ಒಂದು ಕಾನ್ಸೆಪ್ಟ್ ಮೇಲೇ ತುಂಬ ಕ್ವೆಶನ್ಸ್ನ ಕೇಳಿರೋದು. ಸೊ ಯಾವುದು ತುಂಬ ಕರೆಕ್ಟಾಗಿ ಇಲ್ಲಿ ಮ್ಯಾಟರ್ ಆಗುತ್ತೆ ಅಂದರೆ ಲಿಸ್ಟ್ ಆಫ್ ಫ್ಯಾಕ್ಟರ್ಸ್ ಯಾವುದ್ಯಾವುದು ಅಂದರೆ ಟೀಚರ್ಸ್ ನಾಲೆಡ್ಜ್ ಆಫ್ ದಿ ಸಬ್ಜೆಕ್ಟ್, ಆ ಟೀಚರ್ಸ್ಗೆ ಸಬ್ಜೆಕ್ಟ್ ಮೇಲಿರುವಂಥ ಒಂದು ನಾಲೆಡ್ಜಾ ಅಥವಾ ಟೀಚರ್ಸ್ ಸೋಷಿಯೋ ಎಕನಾಮಿಕ್ ನಮಗೆ ಮ್ಯಾಟರ್ ಆಗುತ್ತಾ, ಯಾವುದು ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಅಂದಾಗ ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈಗ ಮೋರ್ ದೆನ್ ಒನ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಟೀಚರ್ಸ್ನ ಒಂದು ಸಬ್ಜೆಕ್ಟ್ ನಾಲೆಡ್ಜು ಮ್ಯಾಟರ್ ಆಗುತ್ತೆ. ಟೀಚರ್ಸ್ನ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಡಸಂಟ್ ಮ್ಯಾಟರ್, ನಮಗೆ ಅವ್ರ ಸೋಷಿಯಲ್ ಅಥವಾ ಅವ್ರ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಹೇಗಾದರೂ ಇರಲಿ. ಕಮ್ಯುನಿಕೇಷನ್ ಸ್ಕಿಲ್ ಆಫ್ ದ ಟೀಚರ್, ಇದಂತೂ ತುಂಬ ಇಂಪಾರ್ಟೆಂಟ್. ಕಂಟೆಂಟ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ಅದನ್ನು ಡೆಲಿವರ್ ಮಾಡೋಕ್ಕೆ ಬೇಕಾಗಿರುವಂಥ ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಟೀಚರ್ಸ್ ಅಬಿಲಿಟಿ ಟು ಪ್ಲೀಸ್ ದ ಸ್ಟೂಡೆಂಟ್ಸ್, ಟೀಚರ್ ಸ್ಟೂಡೆಂಟ್ಸ್ನ ಪ್ಲೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಅವರ ಅಟೆನ್ಷನ್ನ ಗ್ರ್ಯಾಬ್ ಮಾಡಬೇಕು. ಟೀಚರ್ಸ್ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ದ ಸ್ಟೂಡೆಂಟ್ಸ್, ಟೀಚರ್ಸ್ಗೆ ಸ್ಟೂಡೆಂಟ್ಸ್ ಜೊತೆ ಪರ್ಸನಲ್ ಕಾಂಟ್ಯಾಕ್ಟ್ ಆಗಿದ್ದರೆ ಮಾತ್ರ ಅವರ ಒಂದು ಟೀಚಿಂಗ್ ಎಫೆಕ್ಟಿವ್ನೆಸ್ ಆಗಿ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಟೀಚರ್ಸ್ ಕಾಂಪಿಟೆನ್ಸಿ ಇನ್ ಮ್ಯಾನೇಜಿಂಗ್ ಆ್ಯಂಡ್ ಮಾನಿಟರಿಂಗ್ ದ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಆ ಒಂದು ಟೀಚರ್ ಒಂದು ಕ್ಲಾಸ್ ರೂಮ್ ಆ್ಯಕ್ಟಿವಿಟಿನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ, ಯಾವ ರೀತಿಯಾಗಿ ಮಾನಿಟೈಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ತುಂಬ ಮುಖ್ಯ ಆಗ್ತಾ ಹೋಗುತ್ತೆ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗಿಗೆ. ಸೊ ಎ, ಸಿ ಆ್ಯಂಡ್ ಎಫ್ ಆರ್ ಕರೆಕ್ಟ್. ದಟ್ ಈಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. Identify the important element a teacher has to take a cognizance of while addressing a students in classroom. ಒಂದು ವಿದ್ಯಾರ್ಥಿಯನ್ನು ಕನ್ಸಿಡರೇಷನ್ಗೆ ತಗೊಂಡು ಒಂದು ಟೀಚರ್ ಪಾಠ ಮಾಡಬೇಕು ಅಂತ ಅಂದಾಗ ಯಾವ ಒಂದು ಪರ್ಟಿಕ್ಯುಲರ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲಿಮೆಂಟ್ ಅಂದರೆ ಅವಾಯ್ಡೆನ್ಸ್ ಆಫ್ ಪ್ರಾಕ್ಸಿಮಿಟಿನ ಟೀಚರ್ಸ್ ಅವಾಯ್ಡ್ ಮಾಡಬಾರ್ದು ಆ್ಯಕ್ಚುಲಿ. ಬಟ್ ಆದರೆ ಈ ಒಂದು ರಿಲೇಟೆಡ್ ಟು ಕಾಗ್ನಿಸಿಯನ್ಸ್ ಅಂದರೆ ಅವರ ಒಂದು ಕಾಗ್ನಿಟಿವ್ ಲೆವೆಲ್ಲಿಗೆ ಅಂತ ನಾವು ಚೂಸ್ ಮಾಡೋದಾದರೆ ಇಟ್ ಈಸ್ ಟೀಚರ್ಸ್ನ ವಾಯ್ಸ್ ಮಾಡ್ಯುಲೇಷನ್. ಟೀಚರ್ ಯಾವ ರೀತಿಯಾಗಿ ವಾಯ್ಸ್ ಮಾಡ್ಯುಲೇಟ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಯಾಕಂದರೆ ಒಂದು ಕನ್ನಡ ಪೋಯಮ್ ಇರುತ್ತೆ ಅಂತ ಅನ್ಕೊಳ್ಳಿ, ಅದನ್ನು ಅವರು ಯಾವ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಹಾಡ್ತಾ ಇದ್ದಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಪಿಟೇಟಿವ್ ಪಾಸ್ ಇನ್ ರಿಕ್ವೈರ್ಮೆಂಟ್ ಫಿಕ್ಸ್ಡ್ ಪೋಸ್ಚರ್ ರಿಕ್ವೈರ್ ಇಲ್ಲ. ಸೊ ವಾಯ್ಸ್ ಮಾಡ್ಯುಲೇಷನ್. ನೆಕ್ಸ್ಟ್ ಕ್ವೆಶನ್. ವಾಟ್ ಆರ್ ರಿಕ್ವೈರ್ಡ್ ಫಾರ್ ಗುಡ್ ಟೀಚಿಂಗ್? ಗುಡ್ ಟೀಚಿಂಗಿಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ ಏನು? ಡಯಾಗ್ನೋಸಿಸ್, ಹೌದು, ವಿದ್ಯಾರ್ಥಿಗಳಲ್ಲಿ ಇರುವಂತಹ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸು ಆ ಒಂದು ಟೀಚರ್ಗೆ ಗೊತ್ತಿರಬೇಕು.
ಸೊ ವಿದ್ಯಾರ್ಥಿಯಲ್ಲಿರುವಂಥ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್, ಆ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ತಿಳ್ಕೊಂಡು ಅದಕ್ಕೆ ಏನೇನೆಲ್ಲ ಒಂದು ರೆಮಿಡಿಯಲ್ ಮೆಷರ್ಸ್ನ ಪ್ರೊವೈಡ್ ಮಾಡಬೇಕು ಅಂತಲೂ ಗೊತ್ತಿರಬೇಕು. ಮತ್ತು ಅದು ಯಾವ ಡೈರೆಕ್ಷನಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತಲೂ ಗೊತ್ತಿರಬೇಕು. ದೆನ್ ಫೀಡ್ಬ್ಯಾಕ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಟೀಚರ್ಗೆ ಸಿಗುವಂತಹ ಫೀಡ್ಬ್ಯಾಕಿಂದಾನೇ ಅವರು ಇಂಪ್ರೂವೈಸ್ ಆಗ್ಬೋದು. ಸೊ ಎಲ್ಲನೂ ಒಂದು ರಿಕ್ವೈರ್ಮೆಂಟ್ ಇದೆ ಗುಡ್ ಟೀಚಿಂಗಿಗೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಮೋಸ್ಟ್ ಆಫನ್ ದ ಟೀಚರ್ ಸ್ಟೂಡೆಂಟ್ ಕಮ್ಯುನಿಕೇಷನ್ ಈಸ್, ಅಂದರೆ ತುಂಬ ಸಮಯ, ಮೋಸ್ಟ್ ಆಫನ್ ಅಂದರೆ ಯೂಶ್ವಲ್ ಆಗಿ ಟೀಚರ್ ಮತ್ತು ಸ್ಟೂಡೆಂಟ್ನ ಕಮ್ಯುನಿಕೇಷನ್ ಯಾವ ರೀತಿಯಾಗಿರಬೇಕು? ಸ್ಪಿರಿಚುವಲ್ ಆಗಿರಬೇಕಾ, ಅಂದರೆ ತುಂಬ ಒಂದು ಭಕ್ತಿ ಭಾವದಿಂದ ಕೂಡಿರಬೇಕಾ, ಒಂದು ಆಧ್ಯಾತ್ಮಿಕದ ಕಡೆಗೆ, ಅಥವಾ ಯಾವಾಗಲೂ ಕ್ರಿಟಿಕಲ್ ಆಗೇ ಇರಬೇಕಾ, ಇಲ್ಲ ಯಾವಾಗಲೂ ಆಧ್ಯಾತ್ಮಿಕವಾಗಿ ಇರಬೇಕಾ, ಇಲ್ಲ ಕಾನ್ಫಿಟೇಷನ್ನ? ಖಂಡಿತ ಅಲ್ಲ. ಯಾವಾಗಲೂ ಟೀಚರ್ ಮತ್ತು ಸ್ಟೂಡೆಂಟ್ ನಡುವೆ ನಡೆಯುವಂಥ ಒಂದು ಕ್ಲಾಸ್ ರೂಮ್ ಇಂಟರಾಕ್ಷನ್ ಆಗಿರ್ಬೋದು ಅಥವಾ ಔಟ್ಸೈಡ್ ಇಂಟ್ರಾಕ್ಷನ್ ಆಗಿರ್ಬೋದು, ಅದು ಯಾವಾಗಲೂ ಯೂಸ್ಫುಲ್ ಆಗಿ ಇರಬೇಕು. ಹೆನ್ಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಇನ್ ಅ ಕ್ಲಾಸ್ ರೂಮ್ ಅ ಕಮ್ಯುನಿಕೇಟರ್ಸ್ ಟ್ರಸ್ಟ್ ಲೆವೆಲ್ ಇಸ್ ಡಿಟರ್ಮೈನ್ಡ್ ಬೈ. ಕ್ಲಾಸ್ ರೂಮಲ್ಲಿ ಇರುವಂತಹ ಟೀಚರ್ನ ಒಂದು ಟ್ರಸ್ಟ್ ಲೆವೆಲ್, ಎಷ್ಟು ಚೆನ್ನಾಗಿ ಈ ಒಂದು ವ್ಯಕ್ತಿ ಕ್ಲಾಸ್ ರೂಮಲ್ಲಿ ಕನೆಕ್ಟ್ ಆಗಿದ್ದಾರೆ ಅನ್ನುವಂಥ ಯಾವುದ್ರ ಮುಖಾಂತರ ನಾವು ನೋಡ್ಬೋದು ಅಂತ ಅಂದರೆ ಥ್ರೂ ಐ ಕಾಂಟ್ಯಾಕ್ಟ್ ತುಂಬ ನಮ್ಗೆ ಹೆಲ್ಪ್ ಆಗೋದು. ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟು, ಚೇಂಜ್ ಆಫ್ ವಾಯ್ಸ್ ಲೆವೆಲು ಅದೆಲ್ಲ ನಮ್ಗೆ ಅಷ್ಟು ಮ್ಯಾಟರ್ ಆಗಲ್ಲ. ಕರೆಕ್ಟಾಗಿ ಐ ಟು ಐ ಕಾಂಟ್ಯಾಕ್ಟ್ ಇದೆ ಅಂತ ಅಂದರೆ ಅವರು ಎಕ್ಸಾಕ್ಟಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ನಾವು ಡಿಸೈಡ್ ಮಾಡ್ಬೋದು. ಹೆನ್ಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಡಸ್ ನಾಟ್ ಇಂಪ್ಯಾಕ್ಟ್ ಟೀಚಿಂಗ್. ಕೆಳಗಿನಲ್ಲಿರುವಂತಹ ಯಾವ ಒಂದು ಫ್ಯಾಕ್ಟರ್ ಟೀಚಿಂಗನ್ನು ಇಂಪ್ಯಾಕ್ಟ್ ಮಾಡಲ್ಲ? ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ ದಟ್ ಎನ್ಕರೇಜ್ ಲರ್ನಿಂಗ್, ಇದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ನೀವು ಕ್ಲಾಸಲ್ಲಿ ನಡೆಸುವಂಥ ಆ್ಯಕ್ಟಿವಿಟೀಸ್ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಅಲ್ವಾ ಟೀಚಿಂಗನ್ನು. ಇಲ್ಲಿ ನೆಗೆಟಿವ್ ಫಾರ್ಮಲ್ಲಿ ಕೇಳ್ತಾ ಇರೋದು, ಯಾವುದು ಇಂಪ್ಯಾಕ್ಟ್ ಮಾಡಲ್ಲ ಅಂತ. ಸೊ ಸೋಷಿಯಲ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಆಫ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಎಸ್, ಇದು ಇಂಪ್ಯಾಕ್ಟ್ ಮಾಡಲ್ಲ. ಅವ್ರ ಸೋಷಿಯಲ್ ಅಥವಾ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಹೇಗಾದರೂ ಇರಲಿ, ಅದು ನಮಗೆ ಮ್ಯಾಟರ್ ಆಗೋದಿಲ್ಲ. ಲರ್ನಿಂಗ್ ಥ್ರೂ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ, ಟೀಚರ್ಸ್ ನಾಲೆಡ್ಜು ಮ್ಯಾಟರ್ ಆಗುತ್ತೆ. ಸೊ ಇದು ಇಂಪ್ಯಾಕ್ಟ್ ಮಾಡೋದಿಲ್ಲ. ಹೆನ್ಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಟೆಕ್ನಿಕ್ ಯೂಸ್ಡ್ ಬೈ ದ ಟೀಚರ್ ಟು ಟೀಚ್ ಇನ್ಕ್ಲೂಡ್. ಈ ಕೆಳಗಿನವುಗಳಲ್ಲಿ ಯಾವ ಟೆಕ್ನಿಕ್ಸನ್ನು ಟೀಚರು ಯುಟಿಲೈಸ್ ಮಾಡ್ಕೊಳ್ತಾರೆ ಪಾಠ ಮಾಡೋಕ್ಕೆ? ಅಂದರೆ ಲೆಕ್ಚರ್ ಮೆಥಡ್ ಯೂಸ್ ಮಾಡ್ತಾರೆ, ಹೌದು. ಇಂಟರಾಕ್ಟಿವ್ ಲೆಕ್ಚರಿಂಗ್ ಅಂದರೆ ಡಿಸ್ಕಷನ್ ಮುಖಾಂತರ, ಗ್ರೂಪ್ ವರ್ಕ್ ಕೊಡ್ತಾರೆ, ಸೆಲ್ಫ್ ಸ್ಟಡಿ ಕೊಡ್ತಾರೆ. ಸೊ ಎಲ್ಲ ಟೆಕ್ನಿಕ್ಸ್ಗಳನ್ನು ಟೀಚರ್ ಯೂಸ್ ಮಾಡ್ತಾರೆ ಪಾಠ ಮಾಡೋಕ್ಕೆ. ಸೊ ದಟ್ ಈಸ್ ಆಪ್ಷನ್ ಬಿ. ಅಚೀವ್ಮೆಂಟ್ ಟೆಸ್ಟ್ ಆರ್ ಕಾಮನ್ಲಿ ಯೂಸ್ ಫಾರ್ ದ ಪರ್ಪಸ್ ಆಫ್. ಅಚೀವ್ಮೆಂಟ್ ಟೆಸ್ಟ್ ಕೊಡ್ತೀವಲ್ವ, ಈಗ ನಾವು ಒಂದು ಯೂನಿಟ್ ಕಂಪ್ಲೀಟ್ ಅಥವಾ ಯೂನಿಟ್ ಟೆಸ್ಟ್ ಅಥವಾ ಪೀರಿಯಾಡಿಕಲಿ ಕೊಡ್ತೀವಲ್ವಾ, ಅದನ್ನು ವಿ ಕಾಲ್ ಇಟ್ ಆಸ್ ಅಚೀವ್ಮೆಂಟ್ ಟೆಸ್ಟ್. ಆ ಅಚೀವ್ಮೆಂಟ್ ಟೆಸ್ಟ್ ಯಾವುದಕ್ಕೆ ಯೂಸ್ ಆಗುತ್ತೆ? ಮೇಕಿಂಗ್ ಅ ಸೆಲೆಕ್ಷನ್ ಫಾರ್ ಸ್ಪೆಸಿಫಿಕ್ ಜಾಬ್. ನಾವು ಅಚೀವ್ಮೆಂಟ್ ಟೆಸ್ಟ್ ಮುಖಾಂತರ ಯಾವುದೇ ಒಂದು ಜಾಬ್ ಓರಿಯೆಂಟೆಡ್ ಆಗಿರುವಂತಹ ಕೆಲಸನ ಒಂದು ಜಾಬ್ ಕೊಡಿಸ್ಬೇಕಪ್ಪ, ಅದಕ್ಕೆ ನಾನು ಇವನಿಗೆ ಅಚೀವ್ಮೆಂಟ್ ಟೆಸ್ಟ್ ಕೊಡ್ತಾ ಇದ್ದೀನಿ ಅಂತ ನಾವು ಹೇಳಲ್ಲ ಅಲ್ವಾ. ದಟ್ ಈಸ್ ರಿಲೇಟೆಡ್ ಟು ಸಮ್ ಅದರ್ ಥಿಂಗ್ಸ್. ಸೆಲೆಕ್ಟಿಂಗ್ ಕ್ಯಾಂಡಿಡೇಟ್ಸ್ ಫಾರ್ ದಿ ಕೋರ್ಸ್, ಇದು ಎಂಟ್ರೆನ್ಸ್ ಎಕ್ಸಾಮ್ ಆಗಿ ಹೋಗ್ಬಿಡುತ್ತೆ. ಸೊ ದಿಸ್ ಇಸ್ ನಾಟ್ ರಿಕ್ವೈರ್ಡ್, ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ. ಐಡೆಂಟಿಫೈಂಗ್ ದ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆಫ್ ದಿ ಲರ್ನರ್ ಅಂತಂದರೆ ನಾವು ಡಯಾಗ್ನೋಸಿಸ್ ಟೆಸ್ಟನ್ನು ಯೂಸ್ ಮಾಡ್ತೀವಿ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆಫ್ ದಿ ಲರ್ನರ್ಸ್ನ ನೋಡಬೇಕು ಅಂತಂದರೆ. ಅಸೆಸಿಂಗ್ ದ ಅಮೌಂಟ್ ಆಫ್ ಲರ್ನಿಂಗ್ ಆಫ್ಟರ್ ಟೀಚಿಂಗ್, ಹೌದು. ಅಚೀವ್ಮೆಂಟ್ ಟೆಸ್ಟ್ ಕೊಡೋದ್ರ ಮುಖಾಂತರ ನಮಗೆ ಏನು ಗೊತ್ತಾಗುತ್ತೆ? ನಾನು ಮಾಡಿರುವಂತಹ ಪಾಠದಲ್ಲಿ ಎಷ್ಟು ಅಮೌಂಟ್ ಆಫ್ ಕಲಿಕೆ ಉಂಟಾಗಿದೆ, ವಿದ್ಯಾರ್ಥಿಯಲ್ಲಿ ಎಷ್ಟು ಕಲಿಕೆ ಉಂಟಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಬೋದು. ಹೆನ್ಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ದೀಸ್ ಆರ್ ದ ಟೋಟಲ್ ಟಾಪ್ 25 ಕ್ವೆಶನ್ಸ್ ಇವಾಗ ನಾವು ಸಾಲ್ವ್ ಮಾಡಿದ್ದು ರಿಗಾರ್ಡಿಂಗ್ ಟೀಚಿಂಗ್ ಆಪ್ಟಿಟ್ಯೂಡ್. ಇದೇ ರೀತಿಯಾಗಿರುವಂಥ ಇನ್ನೂ ಮಿಕ್ಕಿರೋ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಇನ್ ಫಾರ್ ಅಭ್ಯಾಸ್ ಅಕಾಡೆಮಿ. ಥ್ಯಾಂಕ್ ಯು.